ನಮಸ್ತೆ. 27/8/2026 ಗುರುವಾರ ದಿನ. ಇವತ್ತಿನ ಸೂರ್ಯೋದಯ 6:08ಕ್ಕೆ, 6:34ಕ್ಕೆ ಸೂರ್ಯ ಅಸ್ತಮನವಾಗುತ್ತೆ ಸಂಜೆ. ಇವತ್ತಿನ ತಿಥಿ ಚತುರ್ದಶಿ ಅಂತಂದರೆ ಬೆಳಿಗ್ಗೆ 9:08ವರೆಗೂ ಮಾತ್ರ. ಆನಂತರ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತದೆ. ನಾಳೆಗೂ ಹುಣ್ಣಿಮೆ ಇದೆ. ಇವತ್ತಿನ ನಕ್ಷತ್ರ ಧನಿಷ್ಠ. ಧನಿಷ್ಠ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ ಅಂದರೆ ಲೇಟ್ ನೈಟ್ 2:15 ಧನಿಷ್ಠ ನಕ್ಷತ್ರ. ಆಮೇಲೆ ಬರುವಂಥದ್ದು ಶತಭಿಷ ನಕ್ಷತ್ರ. ರಾತ್ರಿ ಅಂದರೆ ಧನಿಷ್ಠ ನಕ್ಷತ್ರ ಇರುವವರೆಗೂ ಸಂಪತ್ತು ಅಂದರೆ ಶ್ರೀವತ್ಸ ಅಂತಂತೀವಿ ಮತ್ತು ಕಾರ್ಯಸಿದ್ಧಿ ಎಲ್ಲ ಉಂಟು. ಆನಂತರ ಬರೋದು ಮರಣ, ಕ್ಲೇಶ, ಹಂಗಾಗಿ ಶುಭವಲ್ಲ. ಧನಿಷ್ಠ ನಕ್ಷತ್ರ ಇರುವವರೆಗೂ ಅಂತಂದರೆ ರಾತ್ರಿಯವರೆಗೂ 2:15ವರೆಗೂ ಚೆನ್ನಾಗಿದೆ. ಆಮೇಲೆ ಅಶುಭವಾಗುತ್ತದೆ. ಇದನ್ನು ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಬೇಕು. ಇವತ್ತು ಚಂದ್ರನಿರೋದು ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ. ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ 1:35ವರೆಗೂ ರಾಶಿ ಮಕರ, ಆಮೇಲೆ ಬರೋದು ಕುಂಭರಾಶಿ. ಇವತ್ತಿನ ನಕ್ಷತ್ರ ಧನಿಷ್ಠದಲ್ಲಿ 7:12ವರೆಗೂ ಧನಿಷ್ಠ ನಕ್ಷತ್ರದ 1ನೇ ಪಾದವಿದೆ. ಆನಂತರ ಮಧ್ಯಾಹ್ನ 1:35ವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದ. 1:35 ಮೇಲೆ ಸಂಜೆ 7:56ವರೆಗೂ ಧನಿಷ್ಠ ನಕ್ಷತ್ರ 3ನೇ ಪಾದವಿದೆ. 7:56ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 2:15ವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ. ರಾತ್ರಿ 2:15 ಮೇಲೆ ಶತಭಿಷ ನಕ್ಷತ್ರ ಬರುತ್ತದೆ, 1ನೇ ಪಾದವಿದೆ. ಇವತ್ತು ಮಧ್ಯಾಹ್ನ 12:20 ಇದರಲ್ಲಿ ಅಭಿಜಿತ್ ಮುಹೂರ್ತ ಬರೋದು 11:56ರಿಂದ 12:46. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:25ರಿಂದ 3:15ವರೆಗೂ. ಆದರೂ ನಾವು ಪದೇ ಪದೇ ಹೇಳುವಂಥದ್ದು ಏನು ಅಂತಂದರೆ, ಇದು ಒಳ್ಳೆಯ ಟೈಮು ಅಂತ ಅಂದರೂ ಮಧ್ಯಾಹ್ನ 3:15 ಮೇಲೆ ಸಂಜೆ 4:55ವರೆಗೂ ಅಮೃತ ಗಳಿಗೆ ಇದೆ. ಆದರೂ ಶುಭ ಸಮಯಗಳಲ್ಲಿ ಅಶುಭ ಸಮಯ ಬರುತ್ತಾ ಅಂತ ನಾವು ಖಂಡಿತ ನೋಡಿಕೊಳ್ಳಲೇಬೇಕು. ಆದ್ದರಿಂದಲೇ 100% ಶುಭ ಸಮಯವನ್ನು ಹುಡುಕ್ತೀವಿ. 7:44 ಮೇಲೆ 10:15ವರೆಗೂ ಶುಭ ಸಮಯ. 11:09ರಿಂದ 1:52ವರೆಗೂ ಶುಭ ಸಮಯ. ಸಂಜೆ 4:07ರಿಂದ 7:34ವರೆಗೂ ಶುಭ ಸಮಯ. ರಾತ್ರಿ 9:29ರಿಂದ ರಾತ್ರಿ 1:05ವರೆಗೂ ಶುಭ ಸಮಯ. ಅದೇ ಥರ ರಾತ್ರಿ 2:17ರಿಂದ ಶುಭ ಸಮಯವಾಗಿದೆ. 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 6:08ರಿಂದ 7:42ವರೆಗೂ ಯಮಕಂಡ ಕಾಲವಿದೆ. 10:17ರಿಂದ 11:07ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:54 ಮೇಲೆ 3:27ವರೆಗೂ ರಾಹುಕಾಲ. ಮಧ್ಯಾಹ್ನ 3:15 ಮೇಲೆ ಸಂಜೆ 4:05ವರೆಗೂ ದುರ್ಮುಹೂರ್ತ. ಸಂಜೆ 7:36ನ ಮೇಲೆ ರಾತ್ರಿ 9:16ವರೆಗೂ ಮೃತ್ಯು ಅಂತಂದರೆ ಮರಣದ ಸಮಯ ಅಂತ. ರಾತ್ರಿ 8:01 ಮೇಲೆ 9:27ವರೆಗೂ ವಿಷಕಾಲ. ಅದೇ ಥರ ರಾತ್ರಿ ಲೇಟ್ ನೈಟ್ 1:07 ಮೇಲೆ 2:15ವರೆಗೂ ಮೃತ್ಯು ಇದೆ. ನೋಡಿಕೊಂಡು ನಿಮ್ಮ ಕೆಲಸಗಳು ಮಾಡೋದು ಖಂಡಿತವಾಗಿ ಉತ್ತಮವಾಗಿರುತ್ತದೆ.